ಇಡೀ ದೇಶದಲ್ಲಿ ರೈತ ವಿರೋಧಿ ಸರ್ಕಾರ ಇದ್ರೆ ಕಾಂಗ್ರೆಸ್ಸಿನ ನೇತೃತ್ವದ ಆಡಳಿತದ ಕರ್ನಾಟಕ ಸರ್ಕಾರ ರೈತರಿಗೆ ಕೊಡಬೇಕಾಗಿರುವಂತಹ ಹಣವನ್ನ ಈ ಕ್ಷಣದವರೆಗೂ ಕೂಡ ಕೊಡದೇ ಇರುವಂತ ರೈತ ವಿರೋಧಿ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ. ಹಾಲು ಉತ್ಪಾದಕರಿಗೆ ಹಣ ಕೊಡಲ್ಲ, ಗೋವಿಗೆ ಬೇಕಾಗಿರುವಂತ ಶಕ್ತಿಯನ್ನ ಕೊಡಲ್ಲ, ಬರ ಬಂದಂತ ಸಂದರ್ಭದಲ್ಲಿ ರೈತ ಸತ್ತೋಗ್ತಾ ಇದ್ದಾನೆ ಅಂತ ಹೇಳಿದ್ರು ಕೂಡ ಅವರ ನೆರವಿಗೆ ಧಾವಿಸದೇ ಇರುವಂತ ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಸರ್ಕಾರ ಇವತ್ತು ಪಿಕ್ನಿಕ್ ಹೋಗಿದ್ದಾರೆ. ಈಶ್ವರಪ್ಪನವರು ಅದರ ಬಗ್ಗೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಸದನದೊಳಗಡೆ ತಾವು ಹೇಳಿದ್ರಿ ಬರ ಪರಿಹಾರಕ್ಕೆ ಬೇಕಾಗಿರುವಂತ ಸಂಪೂರ್ಣ ಹಣವನ್ನು ನಾನು ರೈತರಿಗೆ ಕೊಡ್ತೇನೆ ಅಂತ ಮಾತನ್ನು ಹೇಳಿದ್ರಿ. ಕೊಟ್ರ? ಯಾಕೆ ಕೊಡ್ಲಿಲ್ವಾ? ಯಾಕೆ ಕೊಡ್ಲಿಲ್ಲ? ನಿಮ್ಮ ಹತ್ರ ಹಣ ಇಲ್ವಾ? ನೀವು ರಾಜ್ಯ ಸರ್ಕಾರದ ಹತ್ರ ರೈತರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ ಆದ್ರೆ 10,000 ಕೋಟಿಯ ಹಣವನ್ನ ಮುಸಲ್ಮಾನ್ ಮೌಲ್ಯಗಳು ಹೇಳಿದ್ದಾರೆ, ಅದಕ್ಕೋಸ್ಕರ ಕೊಡ್ತೇನೆ ಅಂತ ಭರವಸೆಯ ಮಾತನ್ನು ಹೇಳಿ ಬಂದ್ರಲ್ಲ, ಅವರಿಗೆ ಕೊಡ್ಲಿಕ್ಕೆ ಹಣ ಇದೆ, ನಿಮಗೆ ರೈತರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ. ಇದು ರೈತ ವಿರೋಧಿ ಸರ್ಕಾರನೋ ರೈತನ ಪ್ರೀತಿ ಮಾಡ್ತಾ ಇರೋಂಥ ಸರ್ಕಾರನೋ ಅಂತ ಕೇಳಬೇಕಲ್ಲ ನಾವು. ಬೇರೆ ಎಲ್ಲದಕ್ಕೆ ನಿಮ್ಮ ಹತ್ರ ಹಣ ಇದೆ, ರೈತರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ. ಹಾಗಾಗಿ ರೈತ ವಿರೋಧಿ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಪಾಪರೆದ್ದೋಗಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿದ್ದಾರೆ? ಕಾಂಗ್ರೆಸ್ಸಿನ 136 ಶಾಸಕರಿಗೆ ಕೊಟ್ಟಿದ್ದಾರೆ. 25 ಕೋಟಿಗಳನ್ನ ನಿಮಗೆ ಕೊಡ್ತೇನೆ, ನನಗೆ ಪತ್ರದ ಮೂಲಕ ಯಾವ್ಯಾವ ಕಾಮಗಾರಿ ಆಗಬೇಕು ಅಂತೇಳಿ 4 ಇಲಾಖೆಯ ಮೂಲಕ ಕೊಡಿಸಿದ್ದಾರೆ. 136 ಜನ ಮಾತ್ರ ಸರ್ಕಾರ ಇದು. ಕರ್ನಾಟಕದ ಜನತೆಯ ಸರ್ಕಾರ ಇದು. ಕರ್ನಾಟಕದ ಜನತೆಯ ಸರ್ಕಾರ ಅಂತ ಆದ್ಮೇಲೆ ತಾರತಮ್ಯ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರ ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತ ಕೇಳಬೇಕಲ್ಲ. ಈಗ 136 ಜನದ ಮಾತ್ರ ಸರ್ಕಾರ ಅಲ್ಲ ಇದು. 136 ಜನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿರುವಂತ ಸರ್ಕಾರ ಅಷ್ಟೇ ಇದು. ಹಾಗಾಗಿ ತಾರತಮ್ಯ ಮಾಡ್ತಾ ಇರುವಂತದ್ದು ಎಲ್ಲ ಶಾಸಕರಿಗೂ ಕೂಡ ಅನುದಾನ ಬಿಡುಗಡೆ ಮಾಡಬೇಕು. ಅಭಿವೃದ್ಧಿಗೋಸ್ಕರ ರೈತರಿಗೆ ಬೇಕಾಗಿರುವಂತ ಎಲ್ಲ ಹಣವನ್ನು ಕೊಡಬೇಕು. ಹಾಗಾಗಿ ರೈತ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿ ಅಭಿವೃದ್ಧಿಯ ಹೀನ ಸರ್ಕಾರವಾಗಿ ಇವತ್ತು ಕಾಂಗ್ರೆಸ್ಸಿನ ಕರ್ನಾಟಕದ ರಾಜ್ಯ ಸರ್ಕಾರ ಇವತ್ತು ತನ್ನ ವರ್ತನೆಯನ್ನು ಪ್ರದರ್ಶನ ಮಾಡಿದೆ. ಇದರ ವಿರುದ್ಧವಾಗಿ ಜನ ಪ್ರತಿಭಟನೆಯನ್ನು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.